ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಈ ಥರ ಜಡೆ ಡಿಸೈನ್ನ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಹೇಗೆ ಮಾಡೋದು ಅಂತ. ಇದಕ್ಕೆ 2.5 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಈ ಕ್ರೋಶನ ಯೂಸ್ ಮಾಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಶ್ರಿಂಕ್ ಆಗಲ್ಲ ಕೂಡ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆ ವಿವಿಂಗ್ ಥ್ರೆಡ್ ಇರುತ್ತೆ ಅಲ್ವಾ, ಈ ಥರ ವಿವಿಂಗ್ ಥ್ರೆಡ್ ಸಿಕ್ಸ್ಕೊಳ್ಳೋ ಪ್ಲೇಸಲ್ಲೂ ಬಿಟ್ಟಿರ್ತಾರೆ, ಪಲ್ಲು ಪ್ಲೇಸಲ್ಲೂ ಬಿಟ್ಟಿರ್ತಾರೆ. ಈ ಥರ ವಿವಿಂಗ್ ಥ್ರೆಡ್ ಇರುತ್ತೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ. ಕೆಲವೊಂದು ಕ್ರೇಪ್ ಸೀರೆಗೂ ಕೂಡ ಬಂದಿರುತ್ತೆ ವಿವಿಂಗ್ ಥ್ರೆಡ್ಡು. ಹಾರಿಜಾಂಟಲ್ ವರ್ಟಿಕಲ್ ಆ ಥರ ವಿವಿಂಗ್ ಥ್ರೆಡ್ ಇರುತ್ತೆ. ನೀವು ವರ್ಟಿಕಲ್ ಥ್ರೆಡ್ನ ಬಿಟ್ಬಿಟ್ಟು ಹಾರಿಜಾಂಟಲ್ ವಿವಿಂಗ್ ಥ್ರೆಡ್ ಏನಿರುತ್ತೆ ಅಲ್ವಾ, ಅದನ್ನು ಈ ಥರ ರಿಮೂವ್ ಮಾಡ್ತಾ ಹೋಗಿ. ಅಂದರೆ ಜಸ್ಟ್ ಸ್ಪ್ಲಿಟ್ ಮಾಡ್ತಾ ಹೋದರೆ ಹಾರಿಜಾಂಟಲ್ ಥ್ರೆಡ್ ಕಾಣಿಸುತ್ತೆ. ಆ ಥ್ರೆಡ್ನ ಈ ಥರ ರಿಮೂವ್ ಮಾಡ್ತಾ ಬನ್ನಿ. ಆವಾಗ ಫ್ಲೋಯಾಗಿ ಓಪನ್ ಆಗುತ್ತೆ, ಜಡೆ ಡಿಸೈನ್ ಹಾಕೋಕ್ಕೆ ಈಸಿ ಆಗುತ್ತೆ. ಈ ಥರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಥ್ರೆಡ್ನ ತೆಗಿತಾ ಬನ್ನಿ. ಅಂದರೆ ಹಾರಿಜಾಂಟಲ್ ಥ್ರೆಡ್ ಮಾತ್ರ ತೆಗಿಬೇಕು. ಅದು ಜಸ್ಟ್ ಈ ಥರ ಸ್ಪ್ಲಿಟ್ ಮಾಡಿ ನಿಧಾನಕ್ಕೆ ಓಪನ್ ಮಾಡ್ತಾ ಬಂದರೆ ಅಲ್ಲಿರೋ ಹಾರಿಜಾಂಟಲ್ ಥ್ರೆಡ್ ಕಾಣಿಸುತ್ತೆ. ಟ್ರಿಮ್ಮರ್ ಎಲ್ಪ್ ತೊಗೊಂಡಾದ್ರೂ ಟ್ರಿಮ್ ಮಾಡ್ಕೊತಾ ಹೋಗಿ. ಆರೆಲ್ಸ್ ನೀವು ಜಸ್ಟ್ ಲೈಟಾಗಿ ಅದನ್ನು ಸ್ಪ್ರೆಡ್ ಮಾಡಿದ್ರೆ ಅಲ್ಲಿ ಹಾರಿಜಾಂಟಲ್ ಥ್ರೆಡ್ ಕಾಣಿಸುತ್ತೆ, ಅದರಿಂದನಾದರೂ ಮಾಡ್ಬೋದು. ಈ ಥರ ರಿಮೂವ್ ಮಾಡ್ತಾ ಬನ್ನಿ. ಈ ಥರ ಹಾರಿಜಾಂಟಲ್ ಥ್ರೆಡ್ನ ರಿಮೂವ್ ಮಾಡ್ತಾ ಬಂದರೆ ಅದು ಫ್ಯಾಬ್ರಿಕ್ ಫ್ಲೋಯಿ ಆಗಿಬಿಡುತ್ತೆ, ಈಸಿಯಾಗಿ ಜಡೆ ದ್ಡಿಸೈನ್ನ ಹಾಕ್ಬೋದು. ಈ ಥರ ನಿಧಾನವಾಗಿ ಬಿಡಿಸ್ತಾ ಬನ್ನಿ. ಸ್ಯಾರಿ ಡ್ಯಾಮೇಜ್ ಆಗಿಬಿಡುತ್ತೆ ಸ್ಪೀಡಾಗಿ, ಟ್ರಿಮ್ಮರಿಂದ ಎಲ್ಲ ಎಳಿತಾ ಹೋದರೆ ಸ್ಯಾರಿ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ದಟ್ ಸ್ಲೋ ಆಗಿ ಹಾರಿಜಾಂಟಲ್ ಥ್ರೆಡ್ ಏನಿರುತ್ತೆ ಅದನ್ನು ನಿಧಾನವಾಗಿ ಕೈಗೆ ತೊಗೊಂಡು ಈ ಥರ ಎಳ್ಕೊಳ್ತಾ ಬಂದರೆ ಆ ಥ್ರೆಡ್ ರಿಮೂವ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಮಾಡಿ, ಆದಷ್ಟು ಸ್ಯಾರಿ ತುಂಬ ಡೆಲಿಕೇಟ್ ಇರುತ್ತೆ. ಇದೇ ಥರ ರಿಮೂವ್ ಮಾಡ್ತಾ ಬನ್ನಿ ನಿಧಾನವಾಗಿ. ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡಿದ್ರೆ ಅದರಲ್ಲಿ ಹಾರಿಜಾಂಟಲ್ ಥ್ರೆಡ್ ಕಾಣಿಸುತ್ತೆ. ನಿಧಾನವಾಗಿ ಈ ಥರ ರಿಮೂವ್ ಮಾಡ್ತಾ ಬನ್ನಿ. ಈಸಿಯಾಗಿ ಬರುತ್ತೆ, ಅದೇನು ಕಷ್ಟ ಇಲ್ಲ, ಬಿಗಿನರ್ಸ್ ಕೂಡ ಮಾಡ್ಬೋದು. ಬಟ್ ಏನಂದರೆ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ತೆಗೀರಿ. ಈ ಥರ ಸ್ಪ್ರೆಡ್ ಮಾಡ್ತಾ ಹೋದಾಗ ಅದರಲ್ಲಿರೋ ಹಾರಿಜಾಂಟಲ್ ಥ್ರೆಡ್ ಏನಿರುತ್ತೆ ಜಸ್ಟ್ ಅದನ್ನು ಟೈಟಾಗಿ ಕೈಯಿಂದ ತೆಗೆದ್ರೆ ಅದು ಕೈಗೆ ಬಂದುಬಿಡುತ್ತೆ, ಬಿಚ್ಕೊಂಡು ಬಂದುಬಿಡುತ್ತೆ. ಹಾರಿಜಾಂಟಲ್ ಥ್ರೆಡ್ನ ಮಾತ್ರ ರಿಮೂವ್ ಮಾಡ್ತಾ ಬನ್ನಿ. ನಿಮಗೆ ಬರಲಿಲ್ಲ ಅಂದರೆ ವಿತ್ ಹೆಲ್ಪ್ ಆಫ್ ಟ್ರಿಮ್ಮರ್ ಕೂಡ ಮಾಡ್ಬೋದು. ಬಟ್ ಆದಷ್ಟು ಹ್ಯಾಂಡ್ಸಿಂದನೇ ತೆಗಿಯೋಕ್ಕೆ ಟ್ರೈ ಮಾಡಿ, ಆವಾಗ ವಿವಿಂಗ್ ಥ್ರೆಡ್ ಚೆನ್ನಾಗಿ ಕಾಣಿಸುತ್ತೆ. ಹಾರಿಜಾಂಟಲ್ ಥ್ರೆಡ್ ಹೊರಟೋಗ್ಬಿಡುತ್ತೆ ನೀಟಾಗಿ ತೆಗೆದ್ರೆ. ಇದೇ ಥರ ನಿಧಾನವಾಗಿ ತೆಗಿತಾ ಬನ್ನಿ. ಆ್ಯಂಡ್ ತುಂಬ ಜನ ಸ್ಟ್ರಗಲ್ ಮಾಡ್ತಿದ್ದೀರಾ, ಅದು ಜಡೆ ಡಿಸೈನ್ ಹಾಕಿದ್ಮೇಲೆ ಸ್ಯಾರಿ ತುಂಬ ಶ್ರಿಂಕ್ ಆಗ್ತಿದೆ ಅಂತ. ಆ ಶ್ರಿಂಕ್ ಆಗದೆ ಇರೋದನ್ನು ರಿಮೂವ್ ಮಾಡೋಕ್ಕೆ, ಶ್ರಿಂಕ್ ಆಗದೆ ಇರೋ ಥರ ಮಾಡೋದಕ್ಕೆ ನಾನೊಂದು ಟಿಪ್ನ ಶೇರ್ ಮಾಡ್ತೀನಿ, ಅದನ್ನೇ ಫಾಲೋ ಮಾಡಿ. ನೀವು ಆದಷ್ಟು ಸ್ಲೋ ಆಗಿ ಮಾಡಿ ಸ್ಟಾರ್ಟಿಂಗಲ್ಲಿ, ಅದನ್ನು ನೀಟಾಗಿ ಕಲಿಯೋವರೆಗೂ. ಬಟ್ ಹಾಕುವಾಗ ಶ್ರಿಂಕ್ ಆಗಿರೋ ಥರನೇ ಕಾಣಿಸುತ್ತೆ ಜಡೆ ಡಿಸೈನು. ಬಟ್ ಕಂಪ್ಲೀಟ್ ಆದಮೇಲೆ ಅದು ಸಾಫ್ಟಾಗಿ ನೀಟಾಗಿ ಬರುತ್ತೆ, ಅದೇನು ಶ್ರಿಂಕ್ ಆಗಲ್ಲ. ನೀವು ಆದಷ್ಟು ನಿಧಾನವಾಗಿ ಮಾಡಿ ಬರುತ್ತೆ. ಆ್ಯಂಡ್ 2.5 mm ಕ್ರೋಶನೇ ಯೂಸ್ ಮಾಡಿ, ನೀಟಾಗಿ ಬರುತ್ತೆ. ಈ ಥರ ನಿಧಾನವಾಗಿ ವಿವಿಂಗ್ ಥ್ರೆಡ್ ಫುಲ್ ಪಲ್ಲು ಪೋರ್ಷನಲ್ಲಿರೋ ವಿವಿಂಗ್ ಥ್ರೆಡ್, ಹಾರಿಜಾಂಟಲ್ ಥ್ರೆಡ್ ಎಲ್ಲ ರಿಮೂವ್ ಮಾಡ್ತಾ ಬನ್ನಿ ನಿಧಾನವಾಗಿ. ಆ್ಯಂಡ್ ತುಂಬ ಡೆಲಿಕೇಟ್ ಇರುತ್ತೆ, ನೀಟಾಗಿ ಹ್ಯಾಂಡಲ್ ಮಾಡಿ ಸ್ಯಾರಿನ. ಈ ಥರ ರಿಮೂವ್ ಮಾಡ್ತಾ ಬನ್ನಿ, ನಿಧಾನವಾಗಿ ರಿಮೂವ್ ಮಾಡಿ. ಇದೇ ಥರ ಫುಲ್ ಥ್ರೋಟ್ ಪಲ್ಲು ಈ ಥರ ಹಾರಿಜಾಂಟಲ್ ಥ್ರೆಡ್ ಏನಿರುತ್ತೆ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಬೇಕು. ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಿ. ಇದೇ ಥರ ಥ್ರೋಟ್ ಸ್ಯಾರಿ ಕಂಪ್ಲೀಟ್ ಮಾಡಿ. ಈ ಥರ ಫ್ಲೋಯಿಯಾಗಿ ಬರಬೇಕು ಫ್ಯಾಬ್ರಿಕ್ಕು ಹಾರಿಜಾಂಟಲ್ ಥ್ರೆಡ್ನ ತೆಗೆದ್ಮೇಲೆ. ಈ ಥರ ಈಸಿಯಾಗಿ ಬಂದರೆ ಜಡೆ ಡಿಸೈನ್ ಎಲ್ಲೂ ಸಿಕ್ಕಾಕೊಳ್ಳಲ್ಲ, ಆ್ಯಂಡ್ ಸ್ಯಾರಿ ಕೂಡ ಶ್ರಿಂಕ್ ಆಗಲ್ಲ, ನೀಟಾಗಿ ಬರುತ್ತೆ. ಅದು ಹಾರಿಜಾಂಟಲ್ ಥ್ರೆಡ್ ಫುಲ್ ರಿಮೂವ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಈಸಿಯಾಗಿ ಜಡೆ ಡಿಸೈನ್ನ ಇದಕ್ಕೆ ಹಾಕ್ಬೋದು. ದೆನ್ ಸ್ಟಾರ್ಟಿಂಗಲ್ಲಿ ಈ ಥರ ಎರಡೂ ಕೈಯಿಂದ, ಅಂದರೆ ಎರಡೂ ಫಿಂಗರ್ಸಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಡೌನಿಂದ ಈ ಥರ ತೊಗೊಂಡ್ರೆ ನಿಮಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ. ಕೆಲವೊಬ್ಬರು ಡೌನಿಂದ ತೊಗೊಂಡು ಜಡೆ ಡಿಸೈನ್ ಹಾಕ್ತಾರೆ. ನೀವು ಆದಷ್ಟು ಅಪ್ಪರ್ ಪೋರ್ಷನಿಂದ ಈ ಥರ ನೀಡಲ್ನ ತೊಗೊಂಡು ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಈ ಥರ ನೀಟಾಗಿ ಟ್ವಿಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಲಾಕ್ ಥರ ಕಾಣಿಸುತ್ತೆ. ಇನ್ನೊಂದು ಟೈಮ್ ಹೇಳ್ತೀನಿ, ನೀಟಾಗಿ ನೋಡ್ಕೊಳ್ಳಿ.
ಯಾವಾಗಲೂ ನೀಡಲ್ನ ಮೇಲೆಯಿಂದ ಪಾಸ್ ಮಾಡಿ ಜಸ್ಟ್ ಒಂದು ಟರ್ನ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಸೈಡ್ಗೆ ನೀಡಲ್ನ ಟರ್ನ್ ಮಾಡಿದ್ಮೇಲೆ ಅಲ್ಲೊಂದು ಲೂಪ್ ಫಾರ್ಮ್ ಆಗಿರುತ್ತೆ. ಆ ಲೂಪ್ ಒಳಗಡೆ ಸ್ವಲ್ಪ ಥ್ರೆಡ್ನ ಈ ಥರ ಫಿಂಗರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆಯಿಂದ ಈ ಥರ ಮೇಲೆ ತಗೊಳ್ಳಿ. ಈ ಥರ ತಗೊಂಡಾಗ ಜಡೆ ಥರ ಫಾರ್ಮ್ ಆಗುತ್ತೆ. ಜಸ್ಟ್ ಕೆಳಗಿಂದ ನೀಡಲ್ ಹಾಕಿ ವಿವಿಂಗ್ ಥ್ರೆಡ್ ಏನಿರುತ್ತೆ ಅದ್ರ ಕೆಳಗಡೆಯಿಂದ ನೀಡಲ್ ಹಾಕಿ ಈ ಥರ ಫಿಂಗರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆ ಆ ಥ್ರೆಡ್ನ ತಗೊಬೇಕು. ಆ ಲೂಪ್ ಒಳಗಡೆ ನಿಧಾನವಾಗಿ ಈ ಥರ ತಗೊಳ್ಳಿ, ಅದು ಜಡೆ ಫಾರ್ಮ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಯಾರಿ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ತುಂಬ ಈಸಿನೇ ಇದೆ. ಆಮೇಲೆ ಇದು ಲೂಪಲ್ಲಿ ಥ್ರೆಡ್ನ ತೊಗೊಳ್ಳುವಾಗ ಆದಷ್ಟು ಕಡಿಮೆ ಥ್ರೆಡ್ನ ತೊಗೊಳ್ಳಿ. ನೀವು ಜಾಸ್ತಿ ಥ್ರೆಡ್ನ ತೊಗೊಂಡ್ರೆ ವಿವಿಂಗ್ ಥ್ರೆಡ್ನ ಶ್ರಿಂಕ್ ಆಗಿಬಿಡುತ್ತೆ ಸ್ಯಾರಿ. ಸ್ವಲ್ಪ ತೊಗೊಂಡ್ರೆ ಜಡೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಸ್ಯಾರಿ ಕೂಡ ಶ್ರಿಂಕ್ ಆಗಲ್ಲ. ಈ ಥರ ನಿಧಾನವಾಗಿ ಮಾಡ್ಕೊಳ್ಳಿ. ಯಾವಾಗಲೂ ನೀಡಲ್ನ ಡೌನಿಂದ ಹಾಕಿ ವಿವಿಂಗ್ ಥ್ರೆಡ್ನ ತೊಗೊಂಡು ಆ ಲೂಪ್ ಒಳಗಡೆ ಲಾಕ್ ಆಗೋ ಥರ ಮಾಡಬೇಕು. ಇದೇ ಥರ ಥ್ರೋಡ್ತಾ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ನಿಮಗೆ ಬೀಡ್ಸ್ ಬೇಕಂದರೆ ಮಿಡಲಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ತಾ ಹೋಗಿ. ಸ್ವಲ್ಪನೇ ತೊಗೊಳ್ಳಿ ವಿವಿಂಗ್ ಥ್ರೆಡ್ನ, ಜಾಸ್ತಿ ತಗೊಂಡಷ್ಟು ಸ್ಯಾರಿ ಶ್ರಿಂಕ್ ಆಗಿಬಿಡುತ್ತೆ. ಆ್ಯಂಡ್ ಸ್ಯಾರಿ ಶ್ರಿಂಕ್ ಆಗೋದಕ್ಕೆ ಮೇನ್ ರೀಸನ್ನೇ ಅದು. ನೀವು ಜಾಸ್ತಿ ವಿವಿಂಗ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಬಿಡ್ತೀರ, ಆವಾಗ ಸ್ಯಾರಿ ಶ್ರಿಂಕ್ ಆಗಿಬಿಡುತ್ತೆ. ಅಂದರೆ ಅಷ್ಟು ಡಿಸ್ಟೆನ್ಸ್ನ ಇಳ್ಕೊಂಡಿರ್ತೀರ ಅಲ್ವಾ ಅಲ್ಲಿ ಲೂಪ್ ಒಳಗಡೆ. ಹಾಗಾಗಿ ನೀವು ಆದಷ್ಟು ಕಡಿಮೆ ತೊಗೊಂಡ್ರೆ ಅದು ಶ್ರಿಂಕ್ ಆಗೋ ಚಾನ್ಸಸ್ ಇರಲ್ಲ. ಈ ಥರ ಸ್ವಲ್ಪನೇ ತೊಗೊಳ್ಳಿ, ಆ ಲೂಪ್ ಒಳಗಡೆಯಿಂದ ಮೇಲೆ ತೊಗೊಳ್ಳಿ ಅಷ್ಟೇ. ಈ ಥರ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಟೈಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಳಿ. ಆ ಲೂಪ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ತೊಗೊಬೇಕಷ್ಟೆ. ತುಂಬಾ ಈಸಿ. ಒಂದು ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಇನ್ನೊಂದು ಲೂಪ್ ಇರುತ್ತೆ ಅಲ್ವಾ, ಲೂಪ್ ಒಳಗಡೆ ಥ್ರೆಡ್ನ ತೊಗೊಂಡ್ಬಿಡ್ಬೇಕಷ್ಟೆ. ವೀವಿಂಗ್ ಥ್ರೆಡ್ನ ನೀಟಾಗಿ ಫಿಂಗರಿಂದ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪನೇ ತೊಗೊಳ್ಳಿ. ನೀಡಲ್ನ ಡೌನಿಂದ ಹಾಕಿ ವೀವಿಂಗ್ ಥ್ರೆಡ್ನ ಮೇಲೆ ತಗೊಂಡು ಫಿಂಗರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಟೈಟಾಗಿ ಆ ಲೂಪ್ ಒಳಗಡೆ ಥ್ರೆಡ್ನ ಮೇಲೆ ತಗೊಳ್ಳಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ನೀವು ಕಂಟಿನ್ಯೂ ಮಾಡಬೇಕು. ತುಂಬಾ ಈಸಿ ಇದೆ. ಜಸ್ಟ್ ಟ್ರಿಕ್ ಏನಂದರೆ ಯಾವಾಗಲೂ ನೀಡಲ್ನ ಡೌನಿಂದನೇ ಪಾಸ್ ಮಾಡ್ಕೋಬೇಕು. ಡೌನಿಂದ ಪಾಸ್ ಮಾಡಿ ವೀವಿಂಗ್ ಥ್ರೆಡ್ನ ಸ್ವಲ್ಪನೇ ತೊಗೊಳ್ಳಿ. ತುಂಬ ಜಾಸ್ತಿ ತೊಗೊಂಡ್ರೆ ಸ್ಯಾರಿ ಶ್ರಿಂಕ್ ಆಗಿಬಿಡುತ್ತೆ. ಸ್ವಲ್ಪನೇ ತೊಗೊಂಡು ಒಂದು ಫಿಂಗರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಟೈಟಾಗಿ ಆ ಲೂಪ್ ಒಳಗಡೆ ಆ ಥ್ರೆಡ್ನ ಎಳ್ಕೊಂಬಿಡಿ ಅಷ್ಟೇ. ಈ ಥರ ಮೇಲೆ ಎಳ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಡೌನಿಂದ ನೀಡಲ್ನ ಪಾಸ್ ಮಾಡಿ ಇನ್ನೊಂದು ಫಿಂಗರಿಂದ ಅದನ್ನು ಟೈಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆ ಆ ಥ್ರೆಡ್ನ ಎಳ್ಕೊತೀವಿ ಅಷ್ಟೇ. ಇದೇ ಥರ ನಿಧಾನವಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ. ಜಸ್ಟ್ ನೀಡಲ್ನ ಡೌನಲ್ಲಿ ಹಾಕಿ ವೀವಿಂಗ್ ಥ್ರೆಡ್ನ ನೀಡಲ್ ಮೇಲೆ ತೊಗೊತೀವಿ. ಅಂದರೆ ಆದಷ್ಟು ಕಡಿಮೆ ವೀವಿಂಗ್ ಥ್ರೆಡ್ನ ತೊಗೊಳ್ಳಿ. ವೀವಿಂಗ್ ಥ್ರೆಡ್ ಕಡಿಮೆ ಇದ್ದಷ್ಟು ಅದು ಶ್ರಿಂಕ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ನೋಡಿಕೊಂಡು ನಿಧಾನವಾಗಿ ಮಾಡ್ತಾ ಹೋಗಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ನೀವು ಸೇಮ್ ಪ್ರೊಸೀಜರ್ನೇ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಜಸ್ಟ್ ವೀವಿಂಗ್ ಥ್ರೆಡ್ನ ತೊಗೊಳ್ಳಿ. ಆದಷ್ಟು ಕಡಿಮೆ ತೊಗೊಂಡ್ರೆ ಸ್ಯಾರಿ ಶ್ರಿಂಕ್ ಆಗಲ್ಲ ಅಷ್ಟೇ. ಇದ್ರದ್ದು ಈ ಜಡೆ ಡಿಸೈನ್ಗೆ ಇದೊಂದೇ ಟ್ರಿಕ್ ಇರೋದು. ವೀವಿಂಗ್ ಥ್ರೆಡ್ನ ನೀವು ಎಷ್ಟು ಕಡಿಮೆ ತೊಗೊತೀರ ಅಷ್ಟು ಶ್ರಿಂಕ್ ಆಗೋದು ಅವಾಯ್ಡ್ ಆಗುತ್ತೆ. ಜಸ್ಟ್ ನೀಡಲ್ನ ಡೌನಿಂದ ಪಾಸ್ ಮಾಡಿ ವೀವಿಂಗ್ ಥ್ರೆಡ್ನ ತೊಗೊಳ್ಳಿ. ಒಂದು ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ಆ ಲೂಪ್ ಒಳಗಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ನೀವು ಆಗ್ತಿರ್ಬೇಕಾದ್ರೆ ಅದನ್ನು ತುಂಬ ಶ್ರಿಂಕ್ ಆಗ್ತಿದೆಯೋ ಅನ್ನೋ ಥರ ಕಾಣಿಸುತ್ತೆ ಅಷ್ಟೇ. ಅದೇನು ಶ್ರಿಂಕ್ ಆಗಿರಲ್ಲ. ನೀವು ನೋಡಿಕೊಂಡು ನಿಧಾನವಾಗಿ ಮಾಡ್ತಾ ಹೋಗಿ. ಆ್ಯಂಡ್ ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಪ್ಲೈನ್ ಜಡೆ ಆದರೆ ತುಂಬ ಸಿಂಪಲ್ ಥರ ಆಗುತ್ತೆ. ಇದಕ್ಕೆ ಬೀಡ್ಸ್ ಆ್ಯಡ್ ಮಾಡೋಕ್ಕೆ ಈ ಥರ ರಿಂಗ್ ಬೀಡ್ನ ನೀಡಲ್ ಏನು ತೆಗಿಬೇಡಿ, ಜಸ್ಟ್ ರಿಂಗ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ನೀಡಲ್ನ ಡೌನಿಂದ ಪಾಸ್ ಮಾಡಿ ವೀವಿಂಗ್ ಥ್ರೆಡ್ನ ತಗೊಳ್ಳಿ ನೀಡಲ್ ಮೇಲೆ. ಆ್ಯಂಡ್ ಸೇಮ್ ವೀವಿಂಗ್ ಥ್ರೆಡ್ನ ನೀಡಲ್ ಮೇಲೆ ತಗೊಂಡ್ಮೇಲೆ ಆ್ಯಂಡ್ ಒಂದೇ ಕನ್ಸಿಸ್ಟೆನ್ಸಿಲಿ ತಗೋಬೇಕಾಗುತ್ತೆ. ನೀವು ಒಂದು ಫಿಂಗರಿಂದ ಟೈಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆ ಎಳ್ಕೋಬೇಕಷ್ಟೆ. ಜಸ್ಟ್ ನೀಡಲ್ನ ಡೌನಿಂದ ಪಾಸ್ ಮಾಡ್ಕೊಳ್ಳಿ. ವೀವಿಂಗ್ ಥ್ರೆಡ್ನ ತೊಗೊಳ್ಳಿ. ಅದೆಲ್ಲಿ ಸಿಕ್ಕಾಕೊಂಡಿರೋ ಥ್ರೆಡ್ಡೆಲ್ಲ ಸ್ಪ್ರೆಡ್ ಆಗಿರುತ್ತಲ್ಲ ಅದನ್ನೆಲ್ಲ ಹಿಂದೆ ಮಾಡಿಬಿಟ್ಟು ನಿಧಾನವಾಗಿ ಈ ಥರ ಟೈಟಾಗಿ ಫಿಂಗರಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆ ಲೂಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಳ್ಳಿ ಅಷ್ಟೇ. ಈ ಥರ ಥ್ರೆಡ್ನ ತೊಗೊಳ್ಳಿ.
ಅದು ಅದ್ರ ಪಾಡಿಗೆ ಅದು ಲಾಕ್ ಆಗುತ್ತೆ. ನೀವೇನು ಅದನ್ನು ಅಂದರೆ ಹಿಂಸೆ ಪಡ್ಕೊಂಡು ಲಾಕ್ ಮಾಡೋ ಥರ ಎಲ್ಲ ಏನಿಲ್ಲ, ಈಸಿಯಾಗಿ ಲಾಕ್ ಆಗುತ್ತೆ. ಇದಾದಮೇಲೆ ಅದನ್ನು ಡೌನ್ಗೆ ಜಸ್ಟ್ ಬೀಡಿಂದ ಡೌನು ಸೇಮ್ ಅವಾಗ ಹೆಂಗೆ ವೀವಿಂಗ್ ಥ್ರೆಡ್ ತೊಗೊತಿದ್ರು ಅದೇ ಥರ ನೀಡಲ್ನ ಡೌನ್ಗೆ ಹಾಕಿ ವೀವಿಂಗ್ ಥ್ರೆಡ್ನ ತಗೊಳ್ಳಿ. ಈ ಥರ ತಗೊಂಡು ಜಸ್ಟ್ ಹಿಂದೆ ಇದ್ದಿದ್ದು ವೀವಿಂಗ್ ಥ್ರೆಡ್ ಚೈನ್ ಇತ್ತಲ್ಲ, ಆ ಚೈನ್ ಒಳಗಡೆ ಲಾಕ್ ಮಾಡಿ ಅಷ್ಟೇ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ವೀವಿಂಗ್ ಥ್ರೆಡ್ನ ತಗೊಳ್ಳಿ, ಹಿಂದೆ ಇರೋ ವೀವಿಂಗ್ ಥ್ರೆಡ್ಡಿಂದ ಅದನ್ನು ಹಿಂದೆ ಇರೋ ವೀವಿಂಗ್ ಥ್ರೆಡ್ ಒಳಗಡೆಯಿಂದ ಅದನ್ನು ಮೇಲ್ಗಡೆ ತಗೊಳ್ಳಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಶ್ರಿಂಕ್ ಆಯಿತು ಅನಿಸಿದ್ರೆ, ನಿಮಗೆ ಥ್ರೆಡ್ ಎಲ್ಲಾದರೂ ಸ್ಪ್ರೆಡ್ ಆಯಿತು ಅನಿಸಿದ್ರೆ ಜಸ್ಟ್ ಈ ಥರ ನೀಡಲ್ನ ಮೇಲೆ ತಗೊಂಡು ರಿಮೂವ್ ಮಾಡಿಬಿಟ್ಟು ಮತ್ತೆ ತಗೊಳ್ಳಿ ಆ ಚೈನ್ನ. ಅದು ಸ್ಪ್ರೆಡ್ ಆಗಿಬಿಟ್ರೆ ವೀವಿಂಗ್ ಥ್ರೆಡ್ಡು ಅಷ್ಟು ಲುಕ್ ಇರಲ್ಲ, ನೋಡಿಕೊಂಡು ನಿಧಾನವಾಗಿ ಮಾಡಿ, ಪರವಾಗಿಲ್ಲ. ವೀವಿಂಗ್ ಥ್ರೆಡ್ನ ತಗೊಳ್ಳಿ, ನೀಡಲ್ಗೆ ಟೈಟಾಗಿ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ನೆಕ್ಸ್ಟ್ ವೀವಿಂಗ್ ಥ್ರೆಡ್ಡಿಂದ ಬ್ಯಾಕ್ ಸೈಡ್ ವೀವಿಂಗ್ ಥ್ರೆಡ್ ಒಳಗಿಂದ ಮೇಲೆ ತಗೊಳ್ಳಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ. 2 ಜಡೆ ಮಧ್ಯೆ ಆ ಬೀಡ್ ಬರುತ್ತೆ. ವೀವಿಂಗ್ ಥ್ರೆಡ್ನ ತಗೊಳ್ಳಿ, ಡೌನಿಂದ ಜಸ್ಟ್ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ಅದನ್ನು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡಬೇಕಾಗುತ್ತೆ ನೀವು. ಸೇಮ್ ಅಗೇನ್ ಇನ್ನೊಂದು ಬೀಡ್ ಆ್ಯಡ್ ಮಾಡೋದು ತೋರಿಸ್ತೀನಿ. ವೀವಿಂಗ್ ಥ್ರೆಡ್ ಮೇಲೆ ನೀಡಲ್ ಇದೆಯಲ್ವ, ಅದನ್ನು ತೆಗಿಯೋಕೆ ಹೋಗ್ಬೇಡಿ, ಜಸ್ಟ್ ಬೀಡನ್ನ ಆ್ಯಡ್ ಮಾಡ್ಕೊಡಿ. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ವೀವಿಂಗ್ ಥ್ರೆಡ್ನ ಡೌನಿಂದ ತೊಗೊಬೇಕಾಗುತ್ತೆ. ಈ ಥರ ಹಾಕ್ಬೇಕಿದ್ರೆ ಈ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ, ನಿಧಾನವಾಗಿ ಮಾಡಿ, ಆದಷ್ಟು ನೀಟಾಗಿ ಬರುತ್ತೆ. ವೀವಿಂಗ್ ಥ್ರೆಡ್ ನೀಡಲ್ನ ಡೌನಿಂದ ಪಾಸ್ ಮಾಡಿಕೊಂಡು ವೀವಿಂಗ್ ಥ್ರೆಡ್ನ ತಗೊಳ್ಳಿ. ನಿಮಗೆ ಸೇಮ್ ಕನ್ಸಿಸ್ಟೆನ್ಸಿಲಿ ತೊಗೊತಾ ಹೋದರೆ ನೀಟಾಗಿ ಬರುತ್ತೆ ಅದು. ಈ ಥರ ವೀವಿಂಗ್ ಥ್ರೆಡ್ನ ತಗೊಳ್ಳಿ, ದೆನ್ ಹಿಂದೆ ಇರೋ ವೀವಿಂಗ್ ಥ್ರೆಡ್ ಒಳಗಡೆ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ಟೈಟಾಗಿ ಎಳ್ಕೊಳ್ಳಿ ನಿಧಾನವಾಗಿ. ಈ ಥರ ನಿಧಾನವಾಗಿ ಮೇಲೆ ತೊಗೊಂಡ್ರೆ ಲಾಕ್ ಆಗಿಬಿಡುತ್ತೆ ಅದು. ಈ ಥರ ನಿಧಾನವಾಗಿ ಹಿಂದೆ ಇರೋ ವೀವಿಂಗ್ ಥ್ರೆಡ್ ಒಳಗಡೆಯಿಂದ ಥ್ರೆಡ್ನ ತಗೊಳ್ಳಿ, ಲಾಕ್ ಆಗುತ್ತೆ ಅದು. ದೆನ್ ನೆಕ್ಸ್ಟು ನೀಡಲ್ನ ಡೌನಿಂದ ಪಾಸ್ ಮಾಡಿ, ಬೀಡ್ ಒಳಗಡೆ ಯಾವುದೇ ಕಾರಣಕ್ಕೂ ಪಾಸ್ ಮಾಡಬೇಡಿ, ಬೀಡಿಂದ ಹೊರಗೆ ಈ ಥರ ಪಾಸ್ ಮಾಡಿಕೊಂಡು ವೀವಿಂಗ್ ಥ್ರೆಡ್ನ ಹಿಂದೆ ಇರೋ ವೀವಿಂಗ್ ಥ್ರೆಡ್ ಒಳಗಡೆಯಿಂದ ಮೇಲೆ ತೊಗೊತೀವಿ. ಈ ಥರ ವೀವಿಂಗ್ ಥ್ರೆಡ್ನ ಮೇಲೆ ತೊಗೊಂಡ್ವಿ. ಇದೇ ಥರ ನೀವು ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಜಸ್ಟ್ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ಒಂದು ಬ್ಯಾಕ್ ಸೈಡ್ ಇರೋ ವೀವಿಂಗ್ ಥ್ರೆಡ್ ಒಳಗಡೆ ಅದನ್ನು ಹೇಳ್ಕೊತಾ ಹೋಗ್ತೀವಿ ಅಷ್ಟೇ. ತುಂಬ ಸಿಂಪಲ್ ಇದೆ. 2 ಜಡೆ ಡಿಸೈನ್ ಮಧ್ಯೆ ಬೀಡ್ ಬರುತ್ತೆ ಈ ಥರ ಲಾಕ್ ಆಗಿ. ಇದನ್ನೇ ಥ್ರೂಔಟ್ ದ ಸ್ಯಾರಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಆದಷ್ಟು ಕಡಿಮೆ ವೀವಿಂಗ್ ಥ್ರೆಡ್ನ ತಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಸ್ಯಾರಿ ಶ್ರಿಂಕ್ ಆಗುತ್ತೆ ಅಷ್ಟೇ. ನಿಧಾನವಾಗಿ ತಗೊಂಡು ಈ ಥರ ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ. ಜಸ್ಟ್ ವೀವಿಂಗ್ ಥ್ರೆಡ್ನ ತಗೊಳ್ಳಿ, ಬ್ಯಾಕ್ ಸೈಡ್ ಇರೋ ವೀವಿಂಗ್ ಥ್ರೆಡ್ ಒಳಗಡೆ ಫಿಂಗರಿಂದ ಬ್ಯಾಲೆನ್ಸ್ ಮಾಡ್ಕೊತ ಲಾಕ್ ಮಾಡ್ಕೊಳ್ಳಿ. ಇದೇ ಥರ. ಬಟ್ ಸ್ಟಾರ್ಟಿಂಗ್ ಆಗ್ತಿರ್ಬೇಕಾದ್ರೆ ಇದಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ, ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ನೀಡಲ್ನ ಡೌನಿಂದ ಪಾಸ್ ಮಾಡಿ ವೀವಿಂಗ್ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ ಒಳಗಡೆ ಲಾಕ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ತುಂಬ ಸಿಂಪಲ್ ಇದೆ. ಆ್ಯಂಡ್ ಫಿನಿಶಿಂಗ್ ಮಾಡೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಫಿನಿಶಿಂಗು ಹೇಳ್ಕೊಡ್ತಿದ್ದೀನಿ. ವೀವಿಂಗ್ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೆ ಲಾಕ್ ಮಾಡ್ತಾ ಹೋಗಿ. ಈ ಥರ ನಿಧಾನವಾಗಿ ಲಾಕ್ ಮಾಡ್ತಾ ಹೋಗಿ. ನಿಮಗೆ ಥ್ರೆಡ್ ಏನಾದರೂ ಸ್ಪ್ರೆಡ್ ಆಗಿ ಶ್ರಿಂಕ್ ಆಗ್ತಿರೋದು ಅನ್ನೋ ಥರ ಫೀಲ್ ಆದರೆ ಅದನ್ನು ಥ್ರೆಡ್ನ ರಿಮೂವ್ ಮಾಡಿಕೊಂಡು ಅಗೇನ್ ಮತ್ತೆ ಹಾಕಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಈ ಥರ ನಿಧಾನವಾಗಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಒಳಗಡೆಯಿಂದ ತೊಗೊತಾ ಹೋಗಬೇಕು. ಡೌನಿಂದ ನೀಡಲ್ ಪಾಸ್ ಮಾಡಿ, ಕ್ರೋಶನ ಪಾಸ್ ಮಾಡಿ ಈ ಥರ ವೀವಿಂಗ್ ಥ್ರೆಡ್ನ ತೊಗೊತೀವಿ. ವೀವಿಂಗ್ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡ್ ಇರೋ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತೀವಿ. ಇದೇ ಥರ ಡೌನಲ್ಲಿರೋ ವೀವಿಂಗ್ ಥ್ರೆಡ್ನ ತಗೊಳ್ಳಿ, ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಲ್ಲಿ ಅದನ್ನು ಲಾಕ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಉಳಿದಿದೆ. ಈಗ ಲಾಸ್ಟ್ ವೀವಿಂಗ್ ಥ್ರೆಡ್ ಡೌನಿಂದ ಕ್ರೋಶನ ಪಾಸ್ ಮಾಡಿ ಆ ವೀವಿಂಗ್ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡ್ ಇರೋ ಚೈನ್ ಗ್ಯಾಪಲ್ಲಿ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಇದು ಲಾಸ್ಟ್ ಚೈನ್ನ ಹಾಗೆ ಉಳಿಸ್ಕೊಬೇಕು, ಇಲ್ಲಿಗೆ ಸ್ಟಿಚ್ ಮಾಡಬೇಕಾಗುತ್ತೆ. ದೆನ್ ಕ್ರೋಶನ ರಿಮೂವ್ ಮಾಡಿ 2 ಸ್ಟ್ರಾಂಡ್ಸ್ ಥ್ರೆಡ್ನ ತೊಗೊಳ್ಳಿ. ಸ್ಮಾಲ್ ನೀಡಲ್ಗೆ 2 ಸ್ಟ್ರಾಂಡ್ಸ್ ಥ್ರೆಡ್ನ ತೊಗೊಂಡು ಆ ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಹಾಕಿ
ಈ ಥರ ಲಾಕ್ ಮಾಡ್ಕೊಳ್ಳಿ. 2 ಸ್ಟ್ಯಾಂಡ್ಸ್ ಆಗಿರೋದ್ರಿಂದ ನೀಡಲ್ನ ಮಧ್ಯೆ ಪಾಸ್ ಮಾಡ್ಬೋದು. ಈ ಥರ ಪಾಸ್ ಮಾಡಿ ಈ ಥರ ಟೈಟಾಗಿ ಲಾಕ್ ಮಾಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಇವಾಗ ಅದು ಲಾಕ್ ಆದಮೇಲೆ ಬ್ಯಾಕ್ ಸೈಡ್ಗೆ ನಿಧಾನವಾಗಿ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಹಾಕಬೇಕಾಗುತ್ತೆ, ಅದು ಬಿಚ್ಕೊಳ್ದೇ ಇರೋ ಥರ. ಲಾಸ್ಟ್ಗೆ ಇದು ಫುಲ್ ಫಿನಿಶ್ ಆದಮೇಲೆ ಇದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಓಪನ್ ಆಗ್ತಾ ಇರೋ ಥರ ಜಡೆ ಡಿಸೈನು ನಿಧಾನವಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಈ ಥರ ಟೈಟಾಗಿ ನಿಧಾನವಾಗಿ ಸ್ಟಿಚ್ ಮಾಡಿ ಇದು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಒಂದು 4-5 ನಾಟ್ಸ್ನ ಹಾಕ್ಕೊಂಡು ಸ್ಟಿಚ್ ಮಾಡಿ ಈ ಥರ ನಾಟ್ ಹಾಕ್ಕೊಳ್ಳಿ. ಟೈಟಾಗಿ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದಕ್ಕೇನು ಫ್ಯಾಬ್ರಿಕ್ ಗ್ಲೂ ಹಾಕೋ ನೆಸೆಸಿಟಿ ಇಲ್ಲ, ಯಾಕಂದರೆ ಇದು ಸ್ಟಿಚಿಂಗ್ ಥ್ರೆಡ್ ಆಗಿರೋದ್ರಿಂದ ಏನು ಓಪನ್ ಆಗೋಲ್ಲ. ಟೈಟಾಗಿ ನಾಟ್ ಹಾಕಿ ಅಷ್ಟೇ. ಇದನ್ನು ತುಂಬ ಜನ ಕೇಳ್ತಿದ್ರಿ ಇದ್ರದ್ದು ಡೀಟೇಲ್ಡ್ ವಿಡಿಯೋ ಮಾಡಿ ಅಂತ, ಅವ್ರಿಗೋಸ್ಕರ ಈ ವಿಡಿಯೋ. ನೀಟಾಗಿ ಚೆಕ್ ಮಾಡಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇದು ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಫ್ಲೋಯಿಯಾಗಿ ಬರುತ್ತೆ, ಏನು ಶ್ರಿಂಕ್ ಆಗೋಲ್ಲ, ನೀಟಾಗಿ ಬರುತ್ತೆ. ಈ ಥರ ಬೀಡ್ ಆ್ಯಡ್ ಮಾಡಿರೋದೆಲ್ಲ ಒಂಥರ ಲುಕ್ಕು. ಜಡೆ ಡಿಸೈನ್ಗೆ ಬೀಡ್ ಆ್ಯಡ್ ಮಾಡಿರೋದೇ ಲುಕ್ ಕಾಣಿಸೋದು, ಅದರಿಂದನೇ ಅದು ಹೈಲೈಟ್ ಆಗುತ್ತೆ. ಈ ಥರ ಬೀಡ್ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ. ಇದು ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಬೀಡ್ಸ್ ಇರೋದ್ರಿಂದ ಆ ಜಡೆ ಡಿಸೈನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.